ಒಳ್ಳೆ ರೇಟ್ಗೆ ಹೋದ್ವು. ನಾವು ತಗೊಂಡಿದ್ದು 13-14 ಲಕ್ಷ. ಇವಾಗ ನೋಡು ನಮಗೆ 18 ಲಕ್ಷಕ್ಕೆ ಮಾರಿದ್ವಲ್ಲ. ಭಾಳ ಚೆನ್ನಾಗೆ ರೇಟ್ ಸಿಕ್ತಮ್ಮ. ನೀನೇನ ನಾನು ಅಲ್ಲಿ ಭಾಳ ಚೆನ್ನಾಗಿ ಸಿಕ್ತು ನಮಗೇನೋ ರೇಟು. 18 ಲಕ್ಷ ಅಂದರೆ 36 ಲಕ್ಷ ಆಗುತ್ತೆ. ನಾನೊಂದು 20 ಲಕ್ಷಕ್ಕಾದ್ರೂ ಮಾರಬೇಕು ಅಂತ ಎಸ್ಟಿಮೇಟ್ ಹಾಕಿದ್ದೆ. ಏನು ಮಾಡ್ತೀಯ, ಆಗಲಿಲ್ಲ. ಒಂದು 20 ಲಕ್ಷಕ್ಕಾದ್ರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಹೆಂಗೋ ಬಿಡು, ಅಷ್ಟಾದರೂ ಲಾಭ ಸಿಕ್ಕೈತಲ್ಲ. ಹೆಂಗೋ 50,000 ಕೊಟ್ಟವ್ರು ಅಡ್ವಾನ್ಸು. ಹಂಗೆ ತೆಗ್ದಿಕ್ಕೆ ನಾನು ಹೇಳಿದ್ದೀನಿ, ರಿಜಿಸ್ಟ್ರ್ ಮಾಡಿಸ್ಕೋಬೇಕಾದ್ರೆ ನೀವೆಲ್ಲ ನಮಗೆ ದುಡ್ಡು ಕೊಟ್ಟೆ ನೀವು ಸೈನ್ ಹಾಕಿಸ್ಕೋಬೇಕು, ದುಡ್ಡು ಕೊಟ್ಟೆ ನೀವು ತಗೋಬೇಕು ಅಂತೇಳಿ ಹೇಳಿದ್ದೀನಿ. ಹೆಂಗೆ ಕೊಡ್ತಾರೆ, ದುಡ್ಡು ಕೊಟ್ಟೆ ತಗೊಳ್ಳೋದು. ಅವರೆಲ್ಲ ನಾವು ಅವ್ರ ಹತ್ರ ದುಡ್ಡು ಇಸ್ಕೊಂಡೆ ಎಲ್ಲ ಸೈನ್ ಹಾಕಿ ಹೆಸ್ರಿಗೆ ಮಾಡಿಸ್ಕೊಡ್ಬೇಕು. ಮತ್ತು ಎಲ್ಲೇ ಇದ್ದಾರೆ ಏನು ಅಂತ ಸಿಗಲ್ಲ. ಮತ್ತು ಯಾರೇ ಆಗಲಿ ಮುಂದಾಗೆ ದುಡ್ಡು ಇಸ್ಕೋಬೇಕು. ಮುಂದೆ ದುಡ್ಡು ಇಸ್ಕೊಂಡ್ರೆ ಆಮೇಲೆ ಹೆಂಗೆ ಆಗುತ್ತೆ. ದುಡ್ಡು ಇಸ್ಕೋಬೇಕು ಫಸ್ಟು, ಆಮೇಲೆ ತಿರ್ಗೊಂಥರ ಮಾತಾಡ್ತಾರೆ. ಇವಾಗ ಜನ ಸರಿ ಇಲ್ಲ, ಯಾರನ್ನೂ ನಂಬೋ ಅಂಥದ್ದಲ್ಲ. ಹೆಂಗೆ ನಾವು ಅಲ್ಲಿಗೆ ಹೋಗೋದಕ್ಕೆ ವಾಸಿ ಅಂತ ಹೇಳಿ ನೋಟು ಜನ ಒಳ್ಳೆಯರಲ್ಲ. ಇಲ್ಲಿಗೆ ಬಂದಿದ್ರೆ ಅವ್ರಿಗೆ ಇನ್ನೊಂದು ಹೇಳ್ಕೊಡೋರಿ, ಬಿಡ್ರಿ ಕಡಿಮೆಗೆ ತಗೊಳ್ರಿ, ಹಂಗೆ ಹಿಂಗೆ ಮೋಸ ಮಾಡಿರಿ ಅಂತ. ಈಗ ಸೌಕತಿ ಅಮ್ಮನಿಗೆ ಹೆಂಗೆ ಹೇಳ್ಕೊಟ್ರೆ ಹಂಗೆ ಹೇಳ್ಕೊಡೋರು. ಹೆಂಗೋ ನಾವಲ್ಲಿ ಅವ್ರ ಮನೆಗೆ ಹೋಗಿದ್ದು ವಾಸಿ ಆಯಿತು ಹೇಳು. ಹೆಂಗೋ ತೊಗೊಂಡ್ರಪ್ಪ 2 ಸೈಟು ನಮ್ಮ ಎಲ್ಲಿ ದುಡ್ಡು ಕೇಳಿದಾರಲ್ವಿ. 36 ಲಕ್ಷ ಅಂದರೆ ಏನಾಯ್ತು ಅಂದರೆ ಕೆಲಸದಾಗಿದ್ದಾರಂತಲ್ಲ ಅವರು. ಗಂಡ ಹೆಂಡತಿ ಇಬ್ಬರು ಕೆಲಸದಾಗಿದ್ದಾರೆ. ಇಬ್ಬರು ಟೀಚರು, ಗಂಡ ಹೆಂಡತಿ ಇಬ್ಬರು ಮೇಷ್ಟ್ರು. ಅಯ್ಯಮ್ಮನೂ ಸ್ಕೂಲಿಗೆ ಪಾಠ ಮಾಡೋಕೆ ಹೋಗುತ್ತೆ, ಅವರು ಮೇಷ್ಟ್ರು. ಇಬ್ಬರು ಮೇಡಮ್ ಮೇಷ್ಟ್ರು ಅಂದರೆ ಗೌರ್ಮೆಂಟ್ ಸಂಬಳ ತಾಮ್ದ ಏನು. ಮಸ್ತ್ ದುಡ್ಡು ಕೇಳಿರ್ತಾರೆ, ತಾಮ್ತಾರೆ. ತಾಮ್ದ ಏನು ತಗೊಂತಾರೆ ಬಿಡು, ತಾಮ್ಲೆ ಹೇಳು. ನಮ್ಮಂತಾರಂಗೆ 1 ಲಕ್ಷ ಕುಡಿಕೋಕ್ಕೆ ಹಂಗೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಹೆಂಗೆ ತಮ್ತಾರೆ 36 ಲಕ್ಷ ಕೊಟ್ಟು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಹೆಂಗೆ ಮಗ ತಗೊಂಡ್ರೆ ಅದಕ್ಕೆ ಉಳ್ಕೊಂಡು ಮೇಡಮ್ ಬಿಡು. ಅದೇನು ಇವಾಗ ನನಗೆ ಬರೋದು ಹೊಲನ ಕೊಡ್ತೀನಿ. ನಾನೇನು ಇವಾಗ ನಾನು ಹೊಲ ಅದನ್ನು ತಾಮ್ತೀನಿ ಅಂತ ಹೇಳ್ತಿಲ್ಲ ಕಣೆಯಾಕ. ಅದನ್ನ ಹೊಲನ ನಿನಗೆ ಕೊಡ್ತೀನಿ, ನಮ್ಮ ಅಣ್ಣರಿಗೆ ಕೊಟ್ಟಿರೋದು. ಖಂಡಿತ ನಮ್ಮಿಬ್ಬರಿಗೂ ಭಾಗ ಬಂದೇ ಬರುತ್ತೆ, ಕೊಟ್ಟೇ ಕೊಡ್ತೀನಿ. ಯಾಕೋ ಸುಮ್ಮನೆ ಆದ್ನಪ್ಪ ನಮ್ಮ ಅಣ್ಣಯ್ಯ. ಹೆಸ್ರಿಗೆ ಮಾಡಿಸ್ಕೊಂತೀನಿ ಅಂತ ಹೇಳ್ತಿದ್ದಾನು, ಯಾಕೋ ಸುಮ್ಮನೆ ಆದ. ಮಾಡಿಸ್ಕೊಂತಾನೆ ಇಲ್ಲ. ಬಂದಿದ್ರತ್ಲಾಗ ಅವನು ಭಾಗ ಕೇಳಿ ಅದನ್ನು ನಾನು ನಿನಗೆ ಕೊಡೋಣ ಅಂತಿದ್ದೆ. ಅವಾಗ ನಾನು ನಿನಗೆ ಮಾಡಿರೋ ಮೋಸಕ್ಕೆ ಇವಾಗ ತವ್ರ ಮನೆ ಸಿಗೋ ಅಂಥ ಹೊಲನ ಅದು ನಿನಗೆ ಕೊಡೋಣ ಅಂತ ಇದ್ದೆ ನಾನು. ಬಿಡ ಮತ್ತು ನನಗೇನೋ ಖುಷಿ ಆಗಿಬಿಡ್ತತ್ತ. ಹೆಂಗೆ ಒಳ್ಳೆ ಗಳಿಗೆ ಹೋಗಿ ಒಳ್ಳೆ ರೇಟಿಗೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಲಾಭ ಸಿಕ್ತು ಕೊಡಿ. ಅಲ್ಲಿ ಚೆನ್ನಾಗಿ ಸಿಕ್ತು ಹೇಳಮ್ಮ. ಚೆನ್ನಾಗೆ ಒಳ್ಳೆ ರೇಟ್ ಸಿಕ್ತು. ನೀನು ಹೊಲ್ದಾಗೆ ಏನೂ ದುಡಿತಿರ್ಲಿಲ್ಲ, ಹೊಲನೂ ಏನು ರೇಟ್ ಆಗ್ತಿರ್ಲಿಲ್ಲ. ಸೈಟ್ಗಳು ತುಂಬ ರೇಟ್ ಆಗ್ತವೆ ಟೌನ್ಗಳಾಗೆ. ಯಾಕೆ ಇನ್ನು ಕೇಳಿದ್ರೆ ಇನ್ನೂ ಸಾವನೇ ರೇಟ್ ಆಗವು. ಏನು ಮಾಡ್ತೀಯ ಪಾಪ, ನಿಮ್ಮ ಮನೆ ಕಟ್ಟೋಕ್ಕಾಗಿನ ಮಾರಬೇಕಾಯ್ತು ಅಷ್ಟೇ. ನಿಮ್ಮ ಮನೆ ಕಟ್ಬೇಕಲ್ಲ, ಯಾಕೆ ಅದಕ್ಕಾಗಿನ. ಯಾರು ಇದ್ದಿದ್ರೆ ಬಿಡ್ತಿರ್ಲಿಲ್ಲ ಹೇಳು. ಅಲ್ಲ ಅವನು ಸಿದ್ಲಿಂಗ ಸೊಂಪ ನಿಮ್ಮೆದು ಕಡಿಗೆ ತೆಗ್ದವನಲ್ಲಿ. ನಾನು ಲಲ್ತಮ್ಮ ಈಗ ನೋಡ್ಕೊಂಬಂದ್ವಮ್ಮ. ಏನೇನೋ ಮಾಡ್ತಾನೆ, ಏನು ಮಾಡ್ಯಾನ ಲಲ್ತಕ್ಕಯ್ಯ ನೋಡಿನಿ. ನಿಮ್ಮಿದ್ರ ಕಡೆಗೆ ತೆಗ್ದವ್ನಿ. ನೀವು ನಾಳೆ ಹೊತ್ನಾಗ ಮನೆ ಕಟ್ಟಿರೋ ತೊಂದರೆ ಆಗುತ್ತೆ. ನಿಮ್ದೀಗ ಖಾಲಿ ಜಾಗ ಐತೆ, ಏನೂ ಕಾಣಿಸಲ್ಲ. ನಾಳೆ ಹೊತ್ನಾಗ ಮನೆ ಕಟ್ಟಿರಿ ನಿಮಗೆ ತೊಂದರೆ ಆಗುತ್ತೆ. ನಿಮ್ಮ ಜಾಗದ ಕಡೆಗೆ ಸೋಮ್ ತೆಗ್ದವ್ನಿ. ನಿಮ್ಮ ಮನೆ ಕಟ್ಟಿರೋನು ಒಟ್ಟು ತ್ಯಾವಸ್ ತಗೊಂಡು ಒಟ್ಟು ಇದಾಗಲಿ ಅಂತೇಳಿ ನಿಮ್ಮ ಮನೆ ಕಡೆಗೆ ತೆಗ್ದವ್ನಿ ಸೊಂಪ. ಸೊಂಪು ಮಾಡ್ತಾಯಿದ್ದಾರೆ. ಸೊಂಪು ಮಾಡ್ಕೊಂಡು ಆಮೇಲೆ ಮನೆ ಕಟ್ತಾರಂತೆ. ಯಾಕಂದರೆ ಇವಾಗ ಮನೆ ಕಟ್ಟೋಕ್ಕೆ ನೀರು ಬೇಕಲ್ಲ, ಅದಕ್ಕೆ ಜಾಸ್ತಿ ಮತ್ತೆ ನಾಳೆ ಹೊತ್ನಾಗ ನೀನು ಮನೆ ಕಟ್ತೀಯ ಅಂಬೋದು ಗೊತ್ತಾಗಿ ಅದಕ್ಕೆ ನೀವು ಇದು ಕಡೆಗೆ ಸೊಂಪು ಮಾಡಿದಾನಿ. ಸೊಂಪು ಮಾಡಿರೋದು ನೋಡಿ ನಾನು ಹಂಗೆ ಅಂದ್ಕೊಂಡು, ಅಯ್ಯೋ ಇವ್ರು ಮನೆ ಕಟ್ಟಿರಲ್ಲ ಜಾಸ್ತಿ ಮತ್ತೆ ಅಂತ ನೀವು ಕಟ್ತೀರಾ ಅಂತ ಒಟ್ಟವರಿಗೇನೆ ಹಂಗೆ ಮಾಡ್ಯವನಿ. ಮನೆ ಹೇಳ ನನ್ನ ಮಗ ಎಂಥದ್ದು ಮಾಡ್ತಾನೆ. ಯಾಕೆ ಹೋಗಿ ನೋಡೋಗೆ. ನಾವು ನೋಡೇ ಇಲ್ಲ. ನಾವು ಎಲ್ಗೋ ಹೋಗಿದ್ವಿ, ಆ ಸೈಟು ಸ್ವಲ್ಪ ವ್ಯಾಪಾರ ಮಾಡೋಕೆ ಬರ್ತೀವಿ ಅಂತ ಹೇಳಿದರು, ಅದಕ್ಕೆ ಹೋಗಿದ್ವಿ. ನೋಡಿ ನನ್ನ ಮಗ ಇಂಥವೇ ಮಾಡೋದು ಲೋಪರ್. ನನ್ನ ಮಗ ಇಂಥವೇ ಯಾತಕ್ಕೆ ಮಾಡ್ತಾನೆ. ಅದೇ ಮತ್ತು ನಾವು ಈಗ ನೋಡಿವಿ ಹಂಗೆ ಅಂದ್ಕೊಂಡ್ವಮ್ಮ. ಸಿದ್ಲಿಂಗೇನ ನಾಳೆ ಹೊತ್ನಾಗ ಅದು ಒಟ್ಟು ಅವನು ಏನಾನ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ. ನಾಳೆ ಹೊತ್ನಾಗ ನೀವೇನಾನ ಕಟ್ಟಿರಿ, ನೀವು ಕಟ್ತೀವಿ ಅಂತ ಹೇಳಿ ಸೈಟ್ ಪಟ ಮಾರ್ತೀರಾ, ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಅದಕ್ಕಾಗಿನ ನಾವು ಹೇಳೋಣ ಅಂತ ಬಂದ್ವಿ. ನೋಡಿವಿ, ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ನೀವಾದರೆ ಹೇಳಿದ್ರೆ ಒಂದು ಅರ್ಥ ಇರುತ್ತೆ. ನಾವು ಹೇಳಿದ್ರೆ ಅಯ್ಯೋ ಇವ್ರು ನೋಡಪ್ಪ ಇಲ್ಲದ್ದು ಹೇಳ್ತಾರೆ ಅಮ್ಮಂಗೆ ಆಗುತ್ತೆ. ನನಗೂ ಅಲ್ಲಿಗೂ ಬಾಯಿಗೆ ಬಂದಿತ್ತೇಲೆ ಪಾಪ ಸಿದ್ಲಿಂಗ. ನಿಮ್ಮ ಅಣ್ಣ ಕಾಣೋ, ನಿಮ್ಮ ಅಣ್ಣ ನಾಳೆ ಹೊತ್ತನ್ನ ಮಾಡಿದ್ರೆ ನಿಮ್ಮ ಅಣ್ಣಗೆ ತೊಂದರೆ ಮಾಡಬಾರ್ದು, ಅವರು ನಿಮ್ಗೊಂದಲ್ಲ ಒಂದಿನ ಬೇಕಾಗ್ತಾರೆ ಅಂತಂದರು ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬೇಕಾಗ್ತಾರೆ ಕಣೋ, ಇಂಥ ಮಾಡಬೇಡ ಅಂತ ಹೇಳಿ ಹೇಳಿದ್ರು ಅವನು ಏನಂತಾನೋ ಏನೋ ಮಾತಾಡ್ತಾನೋ ಏನೋ ಅಂತ ಹೇಳಿ ನಾನು ಅದಕ್ಕೇ ನಾನು ಏನೋ ಮಾತಾಡೋಕ್ಕೆ ಹೋಗಲಿಲ್ಲ, ಏನೋ ಹೇಳೋಕ್ಕೆ ಹೋಗಲಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ಅದೇ ಬಂದೆ. ಏನೋ ಗೊತ್ತಿಲ್ದಾರಮ್ಮಂಗೆ ನಾವು ಅದೇ ಬಂದ್ವಿ ನೋಡ್ಕೊಂಡು. ನೀವು ಹೇಳೋಕ್ಕಾಗಲ್ಲ, ನೀವು ಅದು ಹೆಂಗೆ ಹೇಳ್ತೀರಿ ಹೇಳು. ಅದೇ ಮತ್ತು ನಾವು ಹೇಳಂಗಿದ್ರೆ ಏನಿಲ್ಲ, ನಾವು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ, ಹಂಗೆ ಹೇಳ್ಬಿಡ್ತಿದ್ದೆ. ಅದು ಅವ್ನು ಯಾಕಂದರೆ
ಅವ್ನು ಮಾಡಿರೋ ಇದಕ್ಕೆ ಇವಾಗ ನೀವು ಬಿಡಬಾರ್ದು. ನಿಮ್ಗೆ ಯಾಕಂದರೆ ಬಿಡಪ್ಪ ಅವನು ಕಷ್ಟಕ್ಕೆ ಆಗೋಗ್ಯಾನೆ ಎಂಬುದಾದರೆ ಬಿಡು ಅನ್ಬೋದಾಗಿತ್ತಲ್ಲ. ಅದ್ರಾಗ ಬಿಡು ಅಂಬಕ್ಕೂ ಏನಿಲ್ಲ, ಅವ್ನು ಏನೇ ಕಷ್ಟಕ್ಕಾಗ್ಯಾನೆ ಅಂದ್ರೂ ಅವ್ನು 5 ಅಡಿ ನೀನು 5 ಅಡಿ ಅವನು 5 ಅಡಿ ಬಿಟ್ಟರು 10 ಅಡಿ ಆಗುತ್ತೆ. ಇನ್ನೂ 5 ಅಡಿ ಬಿಟ್ಟು ಅವ್ನು ಹತ್ಲ ತಗೋಬೇಕಿಲ್ಲ ಅಂದ್ರೆ ಈ ಕಡೆಗೆ ಮಾಡಿಕೊಡ್ದು. ಅವ್ನು ಆ ಕಡೆಗೆಲ್ಲ ನಾವು ಅವ್ನ ಗೋಡೆ ಕಡೆಗೆ ಬರೋಂಗೆ ಅವ್ನ ಗೋಡೆಗಿದಾಗಂಗೆ ಮಾಡ್ಕೋಬೇಕು. ಅವನು ನಮ್ಮ ಗೋಡೆಗಿದಂಗೆ ಮಾಡಬಾರ್ದು. ನೀವು ಮನೆ ಕಟ್ಟಿದ್ರೆ ಅಲ್ಲಿ ತೊಂದರೆ ಆಗುತ್ತೆ ನೋಡ್ರಿ. ಬೇಕಾದ್ರೆ ಪಕ್ಕದಾಗಿದ್ದು ಇತ್ಲ ಮಾಡ್ತಾನೆ, ಅತ್ಲ ಮಾಡ್ಕೋಬೇಕಾ? ಅದೇ ಮತ್ತೆ ಅತ್ಲ ಮಾಡ್ಕೋಬೇಕಪ್ಪ ಅವನು. ಅಲ್ಲೇನು ಮಾಡೋ ಅಂಥದ್ದು ಅವನು ಅಲ್ಲಿಗೆ ಮಾಡಿದರೆ ಯಾರು ಕೇಳಲ್ಲ. ನಾನು ಮಾತಾಡ್ತೀನಿ, ಸುಮ್ಮನಿರು. ಯಾರು ಏನು ಹೇಳಿದ್ರು ಪರವಾಗಿಲ್ಲ, ನಾನಂತೂ ಸುಮ್ಮನಿರಲ್ಲ. ಅದೇನು ಮಾತಾಡಬೇಕು ಅದನ್ನು ಮಾತಾಡಿ ನಾನು ಹೇಳ್ತೀನಿ. ನಾನು ಇನ್ನೂ ನೋಡಿಲ್ಲ. ನಾವು ಹೋಗಿದ್ವಾ ಟೌನ್ನಕ್ಕೆ, ಸುಸ್ತಾದಂಗಾಯ್ತು. ನಾವೇನು ನೋಡಿಲ್ಲ. ಅಲ್ಗೂ ಇವ್ರು ಹಂಗೆ ಗಂದ್ಲು. ಇವತ್ತೇನೋ ಕೆಲಸ ಮಾಡೋಕ್ಕೆ ಬಂದಿರಂಗೆ ಇದ್ದಾರಲ್ಲ, ನೋಡೇನೋ ಮಾಡ್ತಾಯಿದ್ದಾರೆ ಅಂತಂದು ಬಿಡತ್ತ ಅಂತೇಳಿ ನಾವು ಸುಸ್ತಾಗಿದ್ದ ಅದೇ ಬಂದ್ವಿ. ಹೋಗಿ ಮಾತಾಡ್ತೀನಿ ಹೇಳು. ನೀನು ಎತ್ಲಾಗನ ಮಾಡ್ಕೇಳಪ್ಪ ಅಂತ ಹೇಳಿ ಹೇಳ್ತೀನಿ. ನಮ್ಮ ಜಾಗದ ಕಡೆಗೆ ಬರಬೇಡ ನೀನು ಅಂತ ಹೇಳ್ತೀನಿ. ಮಾತಾಡ್ರಿ. ಮಾತಾಡಲಿಲ್ಲ ಅಂದರೆ ಅಷ್ಟೇ, ನಾಳೆ ಹೊತ್ನಾಗ ನಿಮಗೆ ತೊಂದರೆ. ನೀವು ಬಂಡವಾಳ ಹಾಕಿ ನೀವು ಮನೆ ಕಟ್ತೀರಾ, ಮಾತಾಡ್ರಿ. ಮಾತಾಡಲಿಲ್ಲ ಅಂದರೆ ಆಗಲ್ಲ. ಇವಾಗ ನೋಡು, ನೀನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ಯಾ. ನೀನು ಎಲ್ಲನ ಹೆಂಗೋ ಕಷ್ಟ ಬಿದ್ದು ಸೈಟ ಪೈಟ ಮಾರ್ಕೊಂಡು ಎಲ್ಲ ಕಟ್ಟಬೇಕು ಅಂತೇಳಿ ನೀನು ಕಷ್ಟಪಡ್ತಾ ಇದೆಯಾ ಅಂದಮೇಲೆ ಇವಾಗ ಸುಮ್ಮನೆ ನೀನು ಮಾಡಿದ್ಕೂ ಪ್ರಯೋಜನ ಇಲ್ದಂಗೆ ಆಗುತ್ತೆ. ಅದಕ್ಕಾಗಿನ ನೀನು ಸ್ವಲ್ಪ ಯೋಚನೆ ಮಾಡಿ ಇವಾಗ ಅವನು ಸಿದ್ಲಿಂಗಂಗೆ ಹೇಳು. ಇವಾಗಲೇ ನೀವು ಎಚ್ಚೆತ್ಕೋಬೇಕು, ಆಮೇಲೆ ಏನು ಮಾಡೋಕ್ಕೂ ಆಗಲ್ಲ.